ಇದು ಎಷ್ಟು ತಿಂದಿದ್ದು ಪ್ಲಾಟ್? 4 ತಿಂಗಳಾಯ್ತು. 4.5 ತಿಂಗಳಲ್ಲಿ ಬಿದ್ದಿದ್ಬೇಕಿದೆ. ಅಂದ್ರೆ ಇದು ಫಸ್ಟ್ ಸೆಕೆಂಡ್? ಇದು 3ನೇ ಕ್ರಾಪ್ ಸರ್ ಇದು. 3ನೇ ಕ್ರಾಪ್. ಸೆಂಟ್ರಲ್ ಎಲ್ಲ ಮಂಚಿಂಗ್ ಹಾಕ್ತಾರೆ ಬೆಡ್ ಪೇಪರ್ ನೀರ್ ನಿಲ್ಬಾರ್ದು ಅಂತ ಹೇಳಿ. ತೋಟ ಫುಲ್ ಎಲ್ಲ ಹಿಂಗೆ ಹಾಕವ್ರೆ. ಇದೆ ನೀರೆಲ್ಲ ಹೊರಗಡೆ ಹೋಗ್ಬೇಕಂತ. ಬಂದಿದ್ ನೀರು ಈ ಕಡೆ ಹೊರಗಡೆ ಹೋಗ್ಬಿಡ್ಬೇಕು ನೀರು ಡೌನ್ಗೆ ಅಂತ. ಇದೆಲ್ಲ ನೀರ್ ಈ ತರ ನಿಂತ್ಕೊಂತಿತ್ತಲ್ಲ, ಭೂಮಿ ನೀರ್ ಕುಡಿಬಾರ್ದು ಅಂತ ಹೇಳಿ ಈ ತರ ಮಂಚಿಂಗ್ ಪೇಪರ್ ಹಾಕಿರ್ತಾರೆ ಫುಲ್ ಎಲ್ಲ ಡೌನ್ಗೆ ಹೋಗಿ. ಈಗ ನೋಡಿ. ನಮಸ್ಕಾರ. ನಿಮ್ಮ ಹೆಸರಲ್ಲಿ? ಶಿವರಾಮ್ ರೆಡ್ಡಿ ಅಂತ. ಊರು ಯಾವ್ದು ಬರ್ತದ್ರಿ? ಹರಿಸ್ಥಳ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾನೆ. ಚೆನ್ನಾಗಿ ಬಂದಿದ್ದೀರಾ? ಪರವಾಗಿಲ್ಲ ಈ ಸರಿ ಕಮ್ಮಿ. ಕ್ರಾಪ್ ಕಟಿಂಗ್ ಸ್ವಲ್ಪ ಡೀಪ್ ಆಗಿ ಕಡಿಮೆ, ಅರ್ಧ ತೋಟ ಆ ಕಡೆ, ಈ ಕಡೆ ಎಲ್ಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಇದೆಲ್ಲ ಮಲ್ಚಿಂಗ್ ಎಲ್ಲ ಕೆಳಗಡೆ ನೀರ್ ನಿಲ್ಬಾರ್ದು ಅಂತ ಇದು ಹಾಕಿರಲ್ಲ ಇದು? ತ್ಯಾವ ಇಳಿತದೆ ಅಂತ ಹಾಕಿದ್ರು. ಹೊರಗಡೆ ಹೋಗ್ಬೇಕೆಲ್ಲ ನೀರ್ ಬಂದಿದ್ದೆಲ್ಲ ಹೊರಗಡೆ ಹೋಗ್ಲಿ ಅಂತ. ಆಗಿದೆ ಕಟಿಂಗ್ ಚೆನ್ನಾಗಿ ಆಗಿದೆ. ಆಗೈತೆ ಅರ್ಧ ಕಮ್ಮಿ. ಗಿಡ ಎಷ್ಟು 3 ವರ್ಷದ ಇದು? ಹೌದು ಸರ್, 3 ವರ್ಷದ. ಹೈಟ್ ಎಲ್ಲ ಬೆಳೆದಿದೆ. ಮುಂಚೆ ದ್ರಾಕ್ಷಿ ಇತ್ತ ಇದರಲ್ಲಿ? ಇಲ್ಲ ಫಸ್ಟ್ ದಾಳಿಂಬೆ. ಮೇಲ್ಗಡೆ ಎಲ್ಲ ಇದೆಲ್ಲ ಮಾಡಿದವ ಇದ್ರ ಸಂಬಂಧ ದಾಳಿಂಬೆಗೋಸ್ಕರನೇ ಮಾಡಿದವ? ಇಲ್ಲ, ದ್ರಾಕ್ಷಿ ಹಾಕೋಣ ಅಂತ ಮಾಡಿದ್ರೆ ದಾಳಿಂಬೆ. ದ್ರಾಕ್ಷಿ ಹಾಕೋದಕ್ಕೆ ಇದೆಲ್ಲ ಈ ತರ ಮಾಡ್ತಾರೆ. ಆಮೇಲೆ ಈಗ ದಾಳಿಂಬೆ ಹಾಕಿರೋದು. ಬೇಕಾದ್ರೆ ದಾಳಿಂಬೆ ತೆಗೆದು ಮತ್ತೆ ದ್ರಾಕ್ಷಿ ಹಾಕೊಂಡ್ಬೋದು. ಮತ್ತೆ ಮಾಡ್ಬೋದು ದ್ರಾಕ್ಷಿ? ಹೌದೌದು. ಈ ದ್ರಾಕ್ಷಿ ಇಲ್ಲೆಲ್ಲ ಚೆನ್ನಾಗಿದೆನಾ? ಚೆನ್ನಾಗಿದೆ. ದಾಳಿಂಬೆ ಚೆನ್ನಾಗಿದೆ, ದ್ರಾಕ್ಷಿ ಚೆನ್ನಾಗಿದೆ? ಎರಡು ಚೆನ್ನಾಗಿದೆ. ಎರಡು ಚೆನ್ನಾಗಿ. ನಮ್ ಕಡೆ ಸೀಡ್ಲೆಸ್ ದ್ರಾಕ್ಷಿನೂ ಬೆಳಿತಾರೆ, ದಾಳಿಂಬೆನೂ ಬೆಳಿತಾರೆ. ನೋಡಿ ಎಷ್ಟು ತಿಂಗಳು ಆಯ್ತು ನೀವು? 5 ತಿಂಗಳ. 5 ತಿಂಗಳು. ಇನ್ನು ಸೈಜ್ ಇನ್ನು ಬರುತ್ತೆ? ಇನ್ನು ಸೈಜ್ ಬರುತ್ತೆ. ಅಲ್ಲಿಗೂ ಇದು ಕಟಿಂಗ್ ಸರವಾಗಿಲ್ಲ ಈ ಸರಿ. ಕಟಿಂಗ್ ಸ್ವಲ್ಪ ಇದಾಗಿದೆ, ಡೀಪ್ ಆಗಿದೆ ನೋಡಿ. ಎಲ್ಲ ಒಳಗಡೆ ಎಲ್ಲ ಕಟ್ಟಿಲ್ಲ ಎಲ್ಲ ಸೈಜ್ ಸೈನಿಂಗ್ ಎಲ್ಲ ಬರಬೇಕು. ನೋಡಿ ಇದು ಕಡ್ಡಿ ಕಟ್ ಆಗಿಬಿಟ್ಟಿದೆ ನೋಡಿ. ತೂಕಕ್ಕೆ ಇಷ್ಟು ಕಾಯ್ದವಲ್ಲ, ಇಲ್ಲಿ ಕಟ್ ಆಗ್ಬಿಟ್ಟಿದೆ. ಅವೆಲ್ಲ ವೇಸ್ಟ್ ಆಗುತ್ತೆ. ಅದೇ ಇದು ನೋಡಿ, ಇದು ಮೇಲೆ ಕೆತ್ತಂಗೂ ಇಲ್ಲ ಈಗ. ಮೇಲೆ ಕೆತ್ತಿದ್ರೆ ಸೈಜ್ ಬರಲ್ಲ, ಅದು ಸುಮ್ಮನೆ ಕಟ್ಬಿಡ್ರಿ ಎಷ್ಟಾದ ಅಷ್ಟೇ ಅದು. ಚೆನ್ನಾಗಿದೆ ಸೈಜ್ ಎಲ್ಲ ಬರುತ್ತೆ. ಶೈನಿಂಗು ಬರುತ್ತೆ. ಇಲ್ಲಿ ನೋಡಿ, ಇಲ್ಲ ಒಳಗಡೆ ಹಿಂಗೆ ಇದ್ ಮಾಡ್ರಿ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ. ಮೇಲ್ಗಡೆ ಬೆಡ್ಡಿಗೆಲ್ಲ ಮಲ್ಚಿಂಗ್ ಹಾಕಿಲ್ಲ? ಇಲ್ಲ, ಮಲ್ಚಿಂಗ್ ಹಾಕಿಲ್ಲ, ಬರೀ ಇದು ಮಾತ್ರ ಹಾಕಿದ್ದಾರೆ. ಈಗ ಸೈಜರ್ ಇನ್ನೊಂದು ಸ್ಪ್ರೇ ಕೊಡ್ತೀವಿ, 5 ml ಬ್ರಾಸೋಪಿಟ್ ಕೊಡ್ತೀವಿ, ಫಂಗಿನಿಲ್ ಕೊಡ್ತೀವಿ, ಮತ್ತೆ ಕಾಂಬಿಫರ್ಟ್ ಸೈಜರ್ ಕೊಡ್ತೀವಿ. ಸ್ಪ್ರೇಗೆ 5 ml ಸೈಜರ್, 2 ml ಕಾಂಬಿಫರ್ಟ್, ಮತ್ತೆ ಬ್ರಾಸೋಫಿಟ್ ಫಂಗಿನಿಲ್, ಆಮೇಲೆ ಕಲರ್ ಬ್ರಿಕ್ಸ್, ಕೇಸೋನೈಟ್. ನೋಡಿ ಒಳಗಡೆ ಎಲ್ಲ ಶೈನಿಂಗ್ ಇದೆ ನೋಡಿ. ಇದೆಲ್ಲ ಹಂಗೆ ನೋಡಿ. ಇದು ಅಷ್ಟೇ. ಇದು ನೋಡಿ ಚೆನ್ನಾಗಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಗಿಡ ಅಷ್ಟು ಹೈಟ್ ಇದ್ರುನು ಇಲ್ಲಿ ನೋಡ್ರಿ ಸೆಟ್ಟಿಂಗ್ ಚೆನ್ನಾಗಿದೆ. ಆ ಕಡೆ ಇಲ್ಲಿ ಒಳಗಡೆ ಎಲ್ಲ ಅಕ್ಕಿ ಎಲ್ಲ ಬರುತ್ತಲ್ಲ? ಬಲೆ ಹಾಕ್ಸಿದ್ದಾರೆ, ಅದೇನೋ ಅಳಿಲೇನೋ ತಿಂದಿದೆ. ಅಳಿಲು ಬರುತ್ತೆ. ಎಷ್ಟು ಮೆಸ್ಸಾಗಿಟ್ಕೊಂಡು ಅದು ಎಲ್ಲಿ ದೂರ ಬರ್ತಾವ ನೋಡ್ರಿ ಒಳಗಡೆ. ತಿಂದೇ ಬಿಡುತ್ತೆ. ಇಲ್ಲಿ ನೋಡ್ರಿ, ಒಂದ್ ಕಾಯಿ ಡ್ಯಾಮೇಜ್ ತೂತಿದ್ರೆ ಸಾಕು, ಅಷ್ಟೇ ಡ್ಯಾಮೇಜ್ ಅದು.
ಕಟಿಂಗ್ ಇದೆ. ಎಲ್ಲ ಈ ತರ ಇರ್ಬೇಕು. ನೆರಳಿದ್ರೆ ಸನ್ಬರ್ನ್ ಆಗಲ್ಲ, ಶೈನಿಂಗ್ ಚೆನ್ನಾಗಿ ಬರುತ್ತೆ. ಎಲ್ಲ ಒಳಗಡೆ ಸೆಟ್ಟಿಂಗ್ ಆಗಿದೆ ಇದು. ಇದು ಅಷ್ಟೇ ಆ ಗಿಡದಲ್ಲೂ. ಗಿಡ ಅಂತೂ ಜಾಸ್ತಿ ಹೈಟ್ ಇದೆ. ಸರಿ, ಒಂದಡಿ ತೆಗಿಸ್ಬಿಡ್ಬೇಕು. ಡೀಪ್ ಮಾಡಿದಷ್ಟು ಕಡಿಮೆ ಇದೆ. ಅಲ್ಲಲ್ಲ, ಹೈಟು ಒಂದಡಿ ಕಮ್ಮಿ ಆಗ್ಬಿಡ್ತೀವಿ. ನೋಡ್ರಿ ಎಲ್ಲ ರೆಸ್ಟ್ ಕಟಿಂಗ್. ಇದು ಫೆಬ್ರವರಿಗೆ ಹೋಗಿರೋದು. ಫೆಬ್ರವರಿಗೆ ಹೋಗಿರೋದು ನೋಡಿ. ಈ ತರ ಸ್ಟೆಮ್ ಅಲ್ಲಿ ಬಂದ್ರೆ ಸೈಜ್ ಎಲ್ಲ ಚೆನ್ನಾಗಿ ಬರುತ್ತೆ. ಫೆಬ್ರವರಿಯಲ್ಲಿ ಹೋದ್ರೆ ಬಿಸಿಲು ಜಾಸ್ತಿ ಇರ್ತದಲ್ಲ, ಸೈಜು ಅದೇ ಏನ್ ಮಾಡೋದು. ಸೈಜು ಇನ್ನ ಕ್ಲೈಮೇಟ್ ನಮ್ಗೆ ಹೆಲ್ಪ್ ಆಗಲ್ಲ. ಈ ಚಿಕ್ಕಬಳ್ಳಾಪುರ ಏರಿಯಾದಲ್ಲಿ ಜನವರಿಯಿಂದ ಮಾರ್ಚ್ ಏಪ್ರಿಲ್ ವರೆಗೂ ಹೋಗ್ತಾ ಇರ್ತಾರೆ. ಜನವರಿಗೂ ಕೆಲವ್ರು ಮಾಡ್ತಾರೆ, ಫೆಬ್ರವರಿಗೂ ಮಾಡ್ತಾರೆ, ಮಾರ್ಚ್ ಮಾಡ್ತಾರೆ. ಸ್ಟಾರ್ಟಿಂಗ್ ಎಲ್ಲ ಮಾರ್ಚ್ ಹೋಗ್ತಾ ಇದ್ದು. ಮೊನ್ನೆ ಸರಿ ಏನಾಯ್ತಂದ್ರೆ ರೇಟ್ ಸ್ವಲ್ಪ ಎಲ್ಲ ಒಂದೇ ತಿಂಗಳಲ್ಲಿ ಹಾಕಿ ರೇಟ್ ಡೌನ್ ಆಗ್ಬಿಡ್ತು. ಅದಕ್ಕೆ ಈ ಸರಿ ಜನವರಿ ಫೆಬ್ರವರಿಯಿಂದ ಮಾರ್ಚ್ ಏಪ್ರಿಲ್ ಮೇ ವರೆಗೂ ಎತ್ರಿಲ್ ಮಾಡಿರೋರು ಇದಾರೆ ಈ ಸರಿ. ಅಂದ್ರೆ ಈ ಟೈಮಲ್ಲಿ ಯಾವ್ದು ಜನವರಿಯಲ್ಲಿ ಮಾಡಿರೋದು ಚೆನ್ನಾಗಿದೆನಾ? ಈ ಮಾರ್ಚ್ ಜನವರಿಯಲ್ಲಿ ಮಾಡಿರೋದೆಲ್ಲ ಈಗ ಹಬ್ಬಕ್ಕೆ ಹಣ್ಣು ಬರ್ತಾ ಇದೆ. ಹಣ್ಣು ಬರ್ತಾ ಇದೆ. ರೇಟು 150ರಿಂದ 180 ವರೆಗೂ ಇದೆ. ಅದು ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಮಾರ್ಕೆಟ್ ಆಗಿದೆ, ಅವರು ತಗೋತಾರೆ. ಬೇರೆಯವರು ಬರ್ತಾರೆ. ಚಿಕ್ಕಬಳ್ಳಾಪುರದಲ್ಲೇ ಮಾರ್ಕೆಟ್ ಆಗಿದೆ. ಮತ್ತೆ ಬೇರೆಯವರು ಬರ್ತಾರೆ, ವ್ಯಾಪಾರಸ್ಥರು. 150ರಿಂದ 180 ವರೆಗೂ ನಡೀತಾ ಇದೆ. ನೋಡ್ಬೇಕು ಇನ್ನು ಹಣ್ಣು ಬರೋದಿಲ್ಲ. ಸೈಜ್ ಇದ್ದಂಗೆ, ಕ್ವಾಲಿಟಿ ಇದ್ದಂಗೆ. ಹೌದು. ಸರಿ, ಇದೆಲ್ಲ ಮಲ್ಚಿಂಗ್ ಎಲ್ಲ ಕೆಳಗಡೆ ನೀರ್ ನಿಲ್ಬಾರ್ದಂತ ಇದು ಹಾಕಿರಲ್ಲ ಇದು? ಯಾವ ಇಳಿತದೆ ಅಂತ ಹಾಕಿದ್ರೆ ಹೊರಗಡೆ ಹೋಗ್ಬೇಕೆಲ್ಲ ನೀರ್ ಬಂದಿದ್ದೆಲ್ಲ ಹೊರಗಡೆ ಹೋಗ್ಲಿ ಅಂತ. ಆಗಿದೆ, ಕಟಿಂಗ್ ಚೆನ್ನಾಗಿದೆ.